ಸಪ್ತವಿಶ್ವ ಟಿವಿಗೆ ಸ್ವಾಗತ. ನಾನು ಶಾಮಿ ಶೆಟ್ಟಿ. ಕಳೆದ ಹಲವು ತಿಂಗಳಿಂದ ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿದ್ದ ಇರಾನ್ ಇಸ್ರೇಲ್ ಸಂಘರ್ಷ ಈಗ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಯುದ್ಧದ ಭೀತಿಯಲ್ಲಿದ್ದ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಈಗ ಶಾಂತಿಯ ಮಾತುಗಳು ಕೇಳಿಬರುತ್ತಿವೆ. ಹೌದು, ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ತೊಡೆತಟ್ಟಿದ್ದ ಇರಾನ್ ಈಗ ಯುದ್ಧ ನಿಲ್ಲಿಸಲು ಸಿದ್ಧ ಎಂಬ ಸಂದೇಶ ರವಾನಿಸಿದೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಂಚಿಕೊಂಡಿರುವ ಪೋಸ್ಟ್ ಈಗ ಜಗತ್ತಿನ ಗಮನ ಸೆಳೆದಿದೆ. ಅವರು ಕದನ ವಿರಾಮಕ್ಕೆ ಅಂದ್ರೆ ಯುದ್ಧ ನಿಲ್ಲಿಸಲು 3 ಪ್ರಮುಖ ಬೇಡಿಕೆಗಳನ್ನ ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಈ ಯುದ್ಧ ಕೇವಲ 2 ದೇಶಗಳ ನಡುವಿನ ಹೋರಾಟವಾಗಿರಲಿಲ್ಲ. ಇದು ಇಡೀ ವಿಶ್ವದ ಆರ್ಥಿಕತೆಯ ಮೇಲೆ ಹೊಡೆತ ನೀಡುವಂತಹ ಮಹಾಯುದ್ಧದ ಮುನ್ಸೂಚನೆಯಾಗಿತ್ತು. ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದಾಗಿನಿಂದ ಶುರುವಾದ ಈ ಕಿಚ್ಚು ಇತ್ತೀಚೆಗೆ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡುವವರೆಗೆ ತಲುಪಿತ್ತು. ಅಮೆರಿಕ ಕೂಡ ಇಸ್ರೇಲ್ ಬೆನ್ನಿಗೆ ನಿಂತಿದ್ದರಿಂದ ಇರಾನ್ ತೀವ್ರ ಒತ್ತಡಕ್ಕೆ ಒಳಗಾಗಿತ್ತು. ಆದರೆ ಈಗ ಇರಾನ್ ಅಧ್ಯಕ್ಷರು ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಡಲು ಮುಂದಾಗಿದ್ದು ಕೆಲವು ಷರತ್ತುಗಳನ್ನು ಕೂಡ ವಿಧಿಸಿದ್ದಾರೆ. ಇನ್ನು ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅವರ ಮೊದಲ ಬೇಡಿಕೆ ಎಂದರೆ ಗಾಜಾ ಮತ್ತು ಲೆಬನಾನ್ ಮೇಲೆ ಇಸ್ರೇಲ್ ಮಾಡುತ್ತಿರುವ ದಾಳಿಯನ್ನ ತಕ್ಷಣವೇ ನಿಲ್ಲಿಸಬೇಕು. ಯಾವುದೇ ಮಾತುಕತೆ ನಡೆಯಬೇಕಿದ್ದರೂ ಮೊದಲು ರಕ್ತಪಾತ ನಿಲ್ಲಬೇಕು ಎಂಬುದು ಇರಾನ್ ಸ್ಪಷ್ಟ ನಿಲುವು. ಎರಡನೇದಾಗಿ ಇರಾನ್ ಮೇಲೆ ಹೇರಲಾಗಿರುವ ಕಠಿಣ ಆರ್ಥಿಕ ದಿಗ್ಬಂಧನಗಳನ್ನ ಹಿಂಪಡೆಯಬೇಕು. ಇನ್ನು ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳು ಇರಾನ್ ಮೇಲೆ ಹೇರಿರುವ ನಿರ್ಬಂಧಗಳಿಂದ ಅಲ್ಲಿನ ಜನಸಾಮಾನ್ಯರು ತತ್ತರಿಸಿದ್ದಾರೆ. ಹೀಗಾಗಿ ಆರ್ಥಿಕ ಚೇತರಿಕೆ ಅವಕಾಶ ನೀಡಬೇಕು ಎಂದು ಕೇಳಿದ್ದಾರೆ. ಇನ್ನು ಮೂರನೆಯದಾಗಿ ಇರಾನ್ನ ಸಾರ್ವಭೌಮತ್ವವನ್ನ ಗೌರವಿಸಬೇಕು ಮತ್ತು ವಿದೇಶಿ ಶಕ್ತಿಗಳು ಈ ಭಾಗದ ವ್ಯವಹಾರದಲ್ಲಿ ಮೂಗು ತೂರಿಸಬಾರದು ಎಂದು ಒತ್ತಾಯಿಸಿದ್ದಾರೆ. ಇರಾನ್ ಅಧ್ಯಕ್ಷರ ಈ 3 ಬೇಡಿಕೆಗಳು ಅಮೆರಿಕಕ್ಕೆ ನೇರ ಸವಾಲಿನಂತಿದೆ. ಅಮೆರಿಕವು ಇಸ್ರೇಲ್ನ ಮಿತ್ರ ರಾಷ್ಟ್ರವಾಗಿದ್ದರೂ ಈಗ ಜಾಗತಿಕ ತೈಲ ಬೆಲೆ ಏರಿಕೆ ಮತ್ತು ಯುದ್ಧದ ಪರಿಣಾಮಗಳಿಂದ ಬೇಸತ್ತಿದೆ. ಇರಾನ್ನ ಈ ಪ್ರಸ್ತಾವನೆಯನ್ನ ಅಮೆರಿಕ ಹೇಗೆ ಸ್ವೀಕರಿಸುತ್ತದೆ ಎಂಬುದನ್ನ ಈಗ ಕುತೂಹಲ ಮೂಡಿಸಿದೆ. ಒಂದು ವೇಳೆ ಈ ಬೇಡಿಕೆಗಳಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕರೆ ಕಳೆದ 2 ವರ್ಷಗಳಿಂದ ಹೊತ್ತಿ ಉರಿಯುತ್ತಿರುವ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಶಾಂತಿ ನೆಲೆಸಬಹುದು. ಇದು ಕೇವಲ ಇರಾನ್ ಮತ್ತು ಇಸ್ರೇಲ್ಗೆ ಮಾತ್ರವಲ್ಲ, ಭಾರತ ಸೇರಿದಂತೆ ಇಡೀ ಜಗತ್ತಿನ ಷೇರು ಮಾರುಕಟ್ಟೆ ಮತ್ತು ಪೆಟ್ರೋಲ್ ಬೆಲೆಗಳ ಮೇಲೂ ದೊಡ್ಡ ಪ್ರಭಾವ ಬೀರಲಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇರಾನ್ ಅಧ್ಯಕ್ಷರ ಈ ನಡೆ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯಾಗಿದೆ. ನಾವು ಶಾಂತಿಯನ್ನ ಬಯಸುತ್ತೇವೆ, ಆದರೆ ನಮ್ಮ ಮೇಲೆ ದಾಳಿಯಾದರೆ ಸುಮ್ಮನಿರುವುದಿಲ್ಲ ಎಂಬ ಕಠಿಣ ಸಂದೇಶವನ್ನ ಅವರು ರವಾನಿಸಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಈ ಬೇಡಿಕೆಗಳಿಗೆ ಒಪ್ಪುತ್ತವೆಯೇ ಅಥವಾ ಈ ಶಾಂತಿ ಮಾತುಕತೆ ಬರೀ ನಾಟಕವಾಗುತ್ತದೆ ಎಂಬ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತವಿಶ್ವ ಟಿವಿ.